ಸೈತಾನನಿಗೆ ದೇವರು ಎಲ್ಲಿಂದ ಬರ್ತಾ ಇದ್ದೀಯ ಅಂದ್ರೆ ತಿರುಗಾಡಿ ಬರ್ತಿದ್ದೇನೆ ಅನ್ನುತ್ತಾನೆ. ಅಲ್ಲಲ್ಲಿ ತಿರುಗಾಡಿ ಬರ್ತಿದ್ದೇನೆ ಅನ್ನುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಅಲ್ಲಲ್ಲಿ ತಿರುಗಾಡಿ ಜೀವಿಸುವಂತವರು, ಕಂಡ ಕಡೆಯಲ್ಲೆಲ್ಲ ಹೋಗುವಂತವರು, ಇಷ್ಟ ಬಂದಂತೆ ಬದುಕುವಂತವರು, ಬೇಜವಾಬ್ದಾರರಾಗಿ ಬಾಧ್ಯತೆ ಇಲ್ಲದೆ ಭ್ರಷ್ಟರಾಗಿ ಜೀವಿಸುವಂತವರಿದ್ದೀರಾ? ಜಾಗ್ರತೆ. ಉತ್ತರಿಸಬೇಕಾದ ಒಂದು ದಿನ ಇದೆ. ಎಲ್ಲೆಲ್ಲಿ ತಿರುಗಾಡಿ ಬರ್ತಾ ಇದ್ದೀರಿ? ಗೆಹಜಿ, ಎಲ್ಲಿಂದ ಬರ್ತಾ ಇದ್ದೀ ಎಂದು ಎಲೀಷ ಪ್ರಶ್ನಿಸುತ್ತಾನೆ. ಎಲೀಷ ಪ್ರಶ್ನಿಸಿದಾಗ ಗೆಹಜಿ ಕೊಟ್ಟ ಉತ್ತರ ಏನ್ ಗೊತ್ತಾ? ನಾನೆಲ್ಲಿಂದ ಬರ್ತಾ ಇದ್ದೇನೆ, ನಾನು ಎಲ್ಲಿಗೂ ಹೋಗ್ಲಿಲ್ಲ ಎಂದು ಸುಳ್ಳು ಹೇಳುತ್ತಾನೆ. ನೋಡೋಣ ಬನ್ನಿ, ಆ ದಿನ ನಡೆದ ಸಂಘಟನೆ ಏನೆಂದು, ಹಾಕಿದ ಪ್ರಶ್ನೆ ಏನೆಂದು, ಪ್ರಶ್ನೆಗೆ ಉತ್ತರ ಏನೆಂದು ನೋಡೋಣ ಬನ್ನಿ. 2ನೇ ಅರಸುಗಳು 5:25. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು ನೋಡಿ, ಗೆಹಜಿ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಏನನ್ನುತ್ತಾನೆ? ಎಲ್ಲಿಗೂ ಹೋಗಲಿಲ್ಲ. ಸುಳ್ಳು. ಈ ದಿನ ಮನೆಯೊಳಗೆ ಬರುವಾಗ ಬಾಯಿಂದ ಮೊಟ್ಟ ಮೊದಲು ಬರುವಂತದ್ದೇ ಸುಳ್ಳಾಗಿದೆ. ಮನೆಯೊಳಗೆ ಬಂದ ಕೂಡಲೇ ನೀವು ನಿಮ್ಮ ಗಂಡನಿಗೆ ಹೇಳುವಂಥದ್ದು, ಹೆಂಡತಿಗೆ ಹೇಳುವಂಥದ್ದು ಸುಳ್ಳಾಗಿದೆ. ಮನೆಯೊಳಗೆ ಪ್ರವೇಶಿಸಿದಾಗ ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ನೀವು ಹೇಳುವಂಥದ್ದು ಸುಳ್ಳಾಗಿದೆ. ನೀವು ಸುಳ್ಳನ್ನು ಹೇಳಿ ನಿಮ್ಮ ಮನೆಯಲ್ಲಿರುವವರ ಬಾಯನ್ನು ಮುಚ್ಚಬಹುದೇನೋ, ಆದರೆ ನಿಮ್ಮನ್ನು ನೋಡುವಂತಹ ನನ್ನ ದೇವರ ಕಣ್ಣುಗಳಿಗೆ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಎಷ್ಟೋ ಬುದ್ಧಿವಂತಿಕೆಯಿಂದ ಗೆಹಜಿ ಹೇಳುತ್ತಾನೆ, ಅಯ್ಯೋ ನಾನು ಎಲ್ಲಿಗೆ ಹೋಗಿದ್ದೇನೆ, ನಾನು ಎಲ್ಲಿಗೂ ಹೋಗ್ಲಿಲ್ಲ ಎಂದು ಬಹಳ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಿದ್ದಾನೆ. ನಿಜ ಅನ್ನುತ್ತೀರಾ? ಗೆಹಜಿ ಎಲ್ಲಿಗೂ ಹೋಗಲಿಲ್ಲವೋ? ಅದಕ್ಕಾಗಿಯೇ ಪಾಪ ಹಾಗೆ ಉತ್ತರ ಕೊಟ್ಟಿದ್ದಾನಂತೀರಾ? ಹಿಂದೆ ಜರುಗಿದ್ದೇನು ಒಮ್ಮೆ ನೋಡೋಣ ಬನ್ನಿ. ಅಷ್ಟಕ್ಕೂ ಜರುಗಿದ್ದೇನು ನೋಡೋಣ ಬನ್ನಿ. ಇದೇ 2 ಅರಸುಗಳು 5ನೆಯ ಅಧ್ಯಾಯ ವಚನ 15ರಿಂದ ಓದಿಕೊಳ್ಳೋಣ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯ್ತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು. ಏನಂದನು? ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಅವನಿಗೆ ಎಷ್ಟೋ ಒತ್ತಾಯ ಪಡಿಸಿದರು, ಅವನು ತೆಗೆದುಕೊಳ್ಳಲೇ ಇಲ್ಲ. ಕಾಣಿಕೆಗಳಿಗೋಸ್ಕರವೋ, ಹಣಕ್ಕೋಸ್ಕರವೋ, ಆಸ್ತಿ ಪಾಸ್ತಿ ಕೂಡಿಟ್ಟುಕೊಳ್ಳುವುದಕ್ಕೋಸ್ಕರವೋ ಎಲೀಷ ಸೇವೆ ಮಾಡಲಿಲ್ಲ ಪ್ರಿಯರೇ. ಅವನು ಪ್ರಾರ್ಥನೆ ಮಾಡಿದರೂ ಕೂಡ, ಅವನು ಪ್ರವಾದಿಸಿದರೂ ಕೂಡ ದುಡ್ಡನ್ನು ಆಶಿಸಿ ಮಾತ್ರ ಅವನು ಸೇವೆ ಮಾಡಲಿಲ್ಲ ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ನಾಮಾನನು ಬೇಡಿಕೊಳ್ತಾನಂತೆ, ಅಯ್ಯ ಕಾಣಿಕೆ ತೆಗೆದುಕೋ, ಕಾಣಿಕೆ ತೆಗೆದುಕೋ ಅಯ್ಯ ಎಂದು ಬೇಡಿಕೊಂಡನಂತೆ. ಈ ದಿನ ಪ್ರಶ್ನಿಸುತ್ತಿದ್ದೇನೆ, ಕಲ್ವರಿ ಟೆಂಪಲ್ ಅನ್ನು 2005ರಲ್ಲಿ ದೇವರ ಮಹಾಕೃಪೆಯಿಂದ ಒಂದು ಸಣ್ಣ ಸಭೆಯಾಗಿ ಆರಂಭಿಸಿದ್ದೇನೆ. ಆ ಸಣ್ಣ ಸಭೆಯನ್ನು ದೇವರು ಈ ದಿನ ಮಹಾಸಭೆಯನ್ನಾಗಿ ಆಶೀರ್ವದಿಸಿದ್ದಾರೆ. ಕೆಲವರು ಸಾವಿರಾರು ಜನ ವೈಯಕ್ತಿಕವಾಗಿ ನನಗೆ ಭೇಟಿಯಾಗಿದ್ದೀರಿ. ಎಂದೇ ಆಗಲಿ ನಾನು ನಿಮ್ಮಿಂದ ಕಾಣಿಕೆ ಆಶಿಸಿದ್ದೇನಾ? ಎಂದೇ ಆಗಲಿ ನಿಮ್ಮಿಂದ ನಾನು ಕಾಣಿಕೆ ತೆಗೆದುಕೊಂಡಿದ್ದೇನಾ? ಯಾರಾದ್ರೂ ವಿಸಿಟಿಂಗ್ ಅವರ್ಸ್ಗೆ ಬಂದು, ಅಯ್ಯ ನಿಮಗೋಸ್ಕರ ಕಾಣಿಕೆ ತಂದಿದ್ದೇವೆ, ಇದು ಪ್ರತ್ಯೇಕವಾಗಿ ನಿಮಗೋಸ್ಕರ ತಂದ ಕಾಣಿಕೆ ಎಂದು ಹೇಳಿ ನೀವು ತಂದು ಕೊಡುವಾಗ, ನೀವು ಒಂದು ವೇಳೆ ನನಗೆ ಕೊಡಲು ಇಚ್ಛಿಸುವುದಾದರೆ ಈ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕ್ರಿ, ಇಲ್ಲವೇ ನೀವು ದೇವರಿಗೆ ಕೊಡಲು ಇಚ್ಛಿಸುವುದಾದ್ರೆ ಆ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕ್ರಿ ಎಂದು ಹೀಗೆ 2 ಕಾಣಿಕೆ ಪೆಟ್ಟಿಗೆ ನೋಡಿದೀರಾ? ಇಷ್ಟು ವರ್ಷದ ಸೇವೆಯಲ್ಲಿ ನಾವು ನಿಮಗೆ ಕಾಣಿಕೆ ಕೊಟ್ಟಿದ್ದೇವೆ ಎಂದು ಹೇಳುವಂತವ್ರು ಯಾರಾದ್ರೂ ಇದ್ದೀರಾ? ಇದ್ರೆ ಒಮ್ಮೆ ಕೈ ಎತ್ತಿ ತೋರಿಸಿ. ಇಷ್ಟು ದೊಡ್ಡ ಸಭೆಯಲ್ಲಿ ಯಾವ ದಿನ ಈ ಬೈಬಲ್ ಅನ್ನು ಕೈಯಲ್ಲಿ ಹಿಡಿದೇನೋ ಆ ದಿನವೇ ತೀರ್ಮಾನ ತೆಗೆದುಕೊಂಡೆ, ಏನೆಂದು? ಆತ್ಮಗಳನ್ನು ಸಂಪಾದಿಸುವುದೇ ನನ್ನ ಜೀವಿತದ ಧ್ಯೇಯ ಎಂದು. ಎಷ್ಟೋ ನೂರಾರು ಮೀಟಿಂಗ್ಸ್ ಗಳಿಗೆ ಹೋಗಿದ್ದೇನೆ, ಎಷ್ಟು ಪ್ರಾಂತ್ಯಗಳಿಗೆ ಹೋಗಿದ್ದೇನೆ ಎಂದು ನನಗೆ ಗೊತ್ತಿಲ್ಲ. ಯಾರಾದ್ರೂ ಹೇಳಲಿಕ್ಕಾಗುತ್ತಾ? ಸತೀಶ್ ಕುಮಾರ್ ಅವರೇ, ನೀವು ಪ್ರಸಂಗಕ್ಕೆ ಇಷ್ಟು ಚಾರ್ಜ್ ಮಾಡಿದ್ದೀರಿ,
ಇಷ್ಟು ಕೊಟ್ಟ ಹೊರತು ನಾನು ಬರುವುದಿಲ್ಲ ಎಂದು ನೀವು ಹೇಳಿದ್ದೀರಿ. ಹಾಗಾಗಿ ನನ್ನನ್ನು ಆಹ್ವಾನಿಸಿದಂತವರು ಯಾವುದೇ ಪಟ್ಟಣದವರಾಗಲಿ, ಪ್ರಾಂತ್ಯದವರಾಗಲಿ, ಯಾವುದೇ ಹಳ್ಳಿಗಾಗಲಿ, ಯಾರೇ ಆಗಲಿ, ಕಳೆದ 30 ವರ್ಷಗಳಿಂದ ವಾಕ್ಯ ಸಾರುತ್ತಿದ್ದೇನೆ. ಈ 30 ವರ್ಷ ವಾಕ್ಯ ಸಾರುವಂತಹ ಈ ಸೇವೆಯಲ್ಲಿ ಎಷ್ಟೋ ನೂರಾರು ಪ್ರಾಂತ್ಯಗಳಿಗೆ, ಎಷ್ಟೋ ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ ನಾನು ಪ್ರಯಾಣ ಮಾಡಿದ್ದೇನೆ. ಎಲ್ಲೇ ಆಗಲಿ, ಎಂದೇ ಆಗಲಿ, ನನ್ನ ಪ್ರಸಂಗಕ್ಕೆ ಇಷ್ಟು ದುಡ್ಡು ಕೊಟ್ರೆ ಬರ್ತೇನೆ. 1 ದಿನ ಬೇಕೋ, 2 ದಿನ ಬೇಕೋ, 3 ದಿನ ಬೇಕೋ, 1 ದಿನ ಆದ್ರೆ ಇಷ್ಟು ರೇಟು, 2 ದಿನ ಆದ್ರೆ ಇಷ್ಟು ರೇಟು, 3 ದಿನ ಆದ್ರೆ ಇಷ್ಟು ರೇಟು ಎಂದು ಹೀಗೆ ನನ್ನ ಪ್ರಸಂಗವನ್ನು ಮಾರಿಕೊಳ್ಳುವಂತಹ ಸಂಘಟನೆಯಾಗಲಿ, ಪ್ರಸಂಗಕ್ಕೆ ಇಷ್ಟು ಕೊಟ್ರೇನೆ ಬರ್ತೇನೆ ಎಂದು ಹೇಳಿರುವ ಸಂದರ್ಭವಾಗಲಿ ಕೇಳ್ತಿದ್ದೇನೆ. ಈ 30 ವರ್ಷಗಳಲ್ಲಿ ಎಲ್ಲೇ ಆಗಲಿ, ಎಂದೇ ಆಗಲಿ, ಯಾರೇ ಆಗಲಿ, ಇಷ್ಟು ಕೊಟ್ರೇನೆ ನಾನು ಬರ್ತೇನೆ ಎಂಬುದಾಗಿ ನೀವು ನನಗೆ ಹೇಳಿದ್ದೀರಿ ಅನ್ನುವಂಥವರಿದ್ದೀರಾ? ಯಾಕೆ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ? ಈ ದಿನ ದೇವರು ಈ ಸೇವೆಯನ್ನು, ಈ ಸಭೆಯನ್ನು, ಈ ಪರಿಚರ್ಯವನ್ನು ಇಷ್ಟೊಂದು ಆಶೀರ್ವದಿಸಿರುವುದಾದರೆ ಕಾರಣ ಗೊತ್ತಾ? ಈ ಸಭೆ ವಾಕ್ಯದಿಂದ ನಿರ್ಮಿಸಲ್ಪಟ್ಟು ವಾಕ್ಯದಿಂದಲೇ ನಡೆಸಲ್ಪಡುವಂತಹ ಸೇವೆಯಾಗಿರುವುದರಿಂದ. ಆ ದಿನ ಎಲೀಷಾ, ನಿನ್ನ ಕಾಣಿಕೆ ನನಗೆ ಅಗತ್ಯವಿಲ್ಲ, ಹೋಗು ಎಂದು ಹೇಳ್ತಾ ಇರುವಾಗ ಪಕ್ಕದಲ್ಲಿದ್ದು ನೋಡ್ತಾ ಇದ್ದ ಯಾರು? ಗೆಹೇಜಿ. ಸೇವೆಯ ಮುಸುಕಲ್ಲಿ ಆಸ್ತಿ ಪಾಸ್ತಿ ಸಂಪಾದಿಸುವಂತದ್ದು ಈ ಮನುಷ್ಯನಿಗೆ ಸಾಧ್ಯವಿಲ್ಲ. ಬಹಳ ಜನ ಹೇಳ್ತಾ ಇರ್ತಾರೆ, ಸತೀಶ್ ಕುಮಾರ್ ಅವರಿಗೆ ಕೋಟಿ ಕೋಟಿ ಇವೆ ಅನ್ನುತ್ತಾರೆ. ಎಸ್, ಈ ಕೋಟಿಗಳು ನನಗೆ ಬಹಳ ಇವೆ. ಯಾಕೆಂದರೆ ನನ್ನನ್ನು ಪ್ರೀತಿಸಿದಂತವರು ಸಾಧಾರಣವಾಗಿ ಅವರ ಜೀವಿತದಲ್ಲಿ ದೇವರು ಉಪಕಾರ ಮಾಡುವಾಗ, ಅವರ ಜೀವಿತದಲ್ಲಿ ದೇವರು ಅವರಿಗೆ ಮಕ್ಕಳನ್ನು ಅನುಗ್ರಹಿಸುವಾಗ, ಅವರನ್ನು ದೇವರು ಆಶೀರ್ವದಿಸುವಾಗ ಸಾಧಾರಣವಾಗಿ ಅವ್ರು ಮಾಡೋದೇನೆಂದ್ರೆ ಬರ್ತಾ ಬರ್ತಾ ಅವರು ಒಂದು ಸೂಟನ್ನು ನನಗಾಗಿ ತರ್ತಾರೆ. ದಯವಿಟ್ಟು ನಿಮ್ಮಲ್ಲಿ ಯಾರು ಆ ಕೆಲಸ ಮಾಡಬೇಡಿ, ನೇರವಾಗಿಯೇ ಹೇಳ್ತಿದ್ದೇನೆ. ನನ್ನನ್ನು ಪ್ರೀತಿಸುವಂತವರು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ನಾನು ಎಷ್ಟೇ ಬೇಡ 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 ಅಂದ್ರು ನಾನು ಆತ್ಮಿಕವಾಗಿ ಹೆತ್ತಿರುವ ನನ್ನ ಆತ್ಮಿಕ ಮಕ್ಕಳು ನಮ್ಮ ತಂದೆಗೆ ಭೇಟಿಯಾದಾಗ, ನಮ್ಮ ತಂದೆಯ ಆಶೀರ್ವಾದದಿಂದಲೇ ನಾವು ಆತ್ಮಿಕವಾಗಿ ಈ ಸ್ಥಿತಿಯಲ್ಲಿದ್ದೇವೆ ಎಂದು ಗ್ರಹಿಸಿದಾಗ ಆ ತಂದೆಗೆ ಅವರು ಬಟ್ಟೆ ಕೊಡುತ್ತಿದ್ದಾರೆ. ನಿಮಗೊಂದು ವಿಷಯ ಗೊತ್ತಾ? ನಾನು ವಾಕ್ಯೋಪದೇಶಕ್ಕಿಂತ ಮುಂಚೆ ಯಾವ ಬಟ್ಟೆ ಹಾಕಿಕೊಳ್ತೇನೆಂದು, ಯಾವ ಡ್ರೆಸ್ ಹಾಕಿಕೊಳ್ತೇನೆಂದು, ಯಾವ ಶರ್ಟ್ ಹಾಕಿಕೊಳ್ತೇನೆಂದು ನನಗೆ ಗೊತ್ತಿಲ್ಲ. ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಸೇವಕರು ಎಷ್ಟೋ ಜನ ಇದ್ದಾರೆ. ಹಾಗೆ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಸೇವಕರ ಮಕ್ಕಳು ನನ್ನ ಹತ್ರ ಇರ್ತಾರೆ. ನಮ್ಮ ಸೇವೆಯಲ್ಲಿ ಪಾಲ್ಗೊಳ್ಳುವ ಸೇವಕರ ಮಕ್ಕಳೇ ನನ್ನ ಹಿಂದೆ ಇರುವ ಕೋಣೆಯಲ್ಲಿ ನನ್ನ ಬಟ್ಟೆಗಳೆಲ್ಲ ಅವರೇ ಮ್ಯಾಚ್ ಮಾಡ್ತಾರೆ. ನಾನು ಸಿಂಪಲ್ ಆಗಿರಬೇಕೆಂದು ಆಶಿಸುತ್ತೇನೆ, ಆದರೆ ಏನ್ ಮಾಡೋಣ, ಬಟ್ಟೆ ಹಾಕೊಂಡ್ರೆ ಹೀಗೆ ಕಾಣಿಸ್ತೇನೆ. ನಿಮಗೊಂದು ವಿಷಯ ಗೊತ್ತಾ? ನಾನು ಟೈ ಹಾಕೊಳ್ಬೇಕೆಂದು ಆಶಿಸಿ ಟೈ ಕೊಂಡುಕೊಳ್ಬೇಕು. ಟೈ ಬಹಳ ಕಾಸ್ಟ್ಲಿ, ಮತ್ತೆ ಅದಕ್ಕೆ ಶರ್ಟ್ ಬೇಕು, ಅದು ಕೂಡ ಕಾಸ್ಟ್ಲಿ. ಹೀಗೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೇನೆ. ನಾನು ಒಳಗಡೆ ಈ ರೆಡ್ ಕಲರ್ ಹಾಕಿಕೊಂಡಿದ್ದೇನಲ್ಲವೇ, ಇದು ಶರ್ಟ್ ಅಂದ್ಕೊಳ್ತೀರಾ? ಇಲ್ಲ, ಇದು ಸ್ವೆಟರ್ ಆಗಿದೆ. ಬಹಳ ಜನರಿಗೆ ಆ ವಿಷಯ ಗೊತ್ತಿಲ್ಲ. ಒಳಗಡೆ ಇರೋದು ಶರ್ಟ್ ಅಲ್ಲ, ಒಳಗಡೆ ಇರೋದು ಟೀ ಶರ್ಟ್ ಆಗಿದೆ. ಇದು ಕೂಡ ಬಹಳ ಜನರಿಗೆ ಗೊತ್ತಿಲ್ಲ. ನಿಮ್ಗೆ ಹೇಗ್ ಕಾಣಿಸಬಹುದು ಹೇಳಿ? ಏನ್ ಶರ್ಟ್ ಆಗಿದೆ ಅದು ಎಷ್ಟೋ ಕಾಸ್ಟ್ಲಿ ಶರ್ಟ್ ಆಗಿರುತ್ತೆ ಅಂದುಕೊಳ್ತೀರಿ. ಏನ್ ಮಾಡ್ಬೇಕು ಹೇಳಿ? ದೇವರು ನನಗೆ ಈ ಆಕಾರ ಕೊಟ್ಟಿದ್ದಾರೆ, ದೇವರು ತನ್ನ ಕೃಪೆಯನ್ನು ನನಗೆ ಕೊಟ್ಟಿದ್ದಾರೆ. ಒಂದು ದಿನ ಒಂದು ಕಡೆಗೆ ವಾಕ್ಯ ಸಾರಲು ನಾನು ಹೋಗಿದ್ದೇನೆ. ಮಧ್ಯಾಹ್ನ 3 o'clock ಇಲ್ಲವೇ 3:30ಗೆ ಒಬ್ಬ ವ್ಯಕ್ತಿ ಬಂದು ಆ ಹೋಟೆಲ್ ಬಾಗಿಲು ತಟ್ಟಿದ. ಬಹಳ ವೇಗವಾಗಿ ಬಾಗಿಲು ತಟ್ಟಿದ. ಬಾಗಿಲು ತೆರೆದೆ. ಬಾಗಿಲು ತೆರೆದಾಗ, ಬ್ರದರ್, ನಿಮ್ಗೊಂದು ವಿಷಯ ಕೇಳಬೇಕನ್ನುತ್ತಿದ್ದೇನೆ ಅಂದ. ಆಯ್ತು, ಕೇಳು ಅಂದೆ. ನೀವು ಹೊರಗಡೆ ನೋಡುವಾಗ ಇಷ್ಟು ಚೆನ್ನಾಗಿ ನೀವು ಕಾಣಿಸೋದಿಲ್ಲ, ಆದರೆ ಕ್ಯಾಮರಾ ಮುಂದೆ ನೀವು ಬಹಳ ಚೆನ್ನಾಗಿ ಕಾಣಿಸಿಕೊಳ್ತೀರಿ. ಯಾವ ಕ್ಯಾಮರಾ ಬಳಸುತ್ತೀರಿ ನೀವು? ಅವರಿಗೆ ಏನ್ ಹೇಳೋಣ ಹೇಳಿರಿ? ಯಾವ ಕ್ಯಾಮರಾ ಬಳಸುತ್ತೀರಿ ನೀವು? ಆಗ ಅವ್ರಿಗೆ ಹೇಳಿದೆ, ಕೃಪೆ ಎಂಬ ಕ್ಯಾಮರಾ ಬಳಸುತ್ತೇವೆ ಎಂದು ಅವ್ರಿಗೆ ಹೇಳಿದೆ. ಈ ದಿನ ನಾನೇನಾಗಿದ್ದೇನೋ ಅದು ನನ್ನ ಕರ್ತನ ಕೃಪೆಯಾಗಿದೆ. ಅದು ದೇವರು ನನಗೆ ಅನುಗ್ರಹಿಸಿರುವ ಧನ್ಯತೆ, ಭಾಗ್ಯವಾಗಿದೆ. ನನ್ನ ಕಣ್ಣು ಪರೀಕ್ಷೆ ಮಾಡಿಸಿಕೊಳ್ಳಲು ಡಾಕ್ಟರ್ ಬಳಿಗೆ ಹೋದಾಗ ಆ ಡಾಕ್ಟರ್ ಅವರು ನನಗೆ ಗುರುತು ಹಿಡಿದು, ನೀವು ಸತೀಶ್ ಕುಮಾರ್ ಆಗಿದ್ದೀರಲ್ಲವೇ? ಹೌದು ಸರ್ ಅಂದಾಗ. ನೀವು ಟಿವಿಯಲ್ಲಿ ಸ್ಪೀಚಸ್ ಕೊಡ್ತಾ ಇರ್ತೀರಲ್ಲವೇ ಅಂದಾಗ, ಎಸ್ ಹೌದು ಅಂದೆ. ನೀವು ಟಿವಿಯಲ್ಲಿ ಮಾತಾಡ್ತಿರುವಾಗ ಬಹಳಷ್ಟು ಸಾರಿ ಗಮನಿಸಿದ್ದೇನೆ, ನೀವು ಯಾವಾಗ್ಲೂ ಕೂಡ ಮುಗುಳ್ನಗೆಯಿಂದ ಮಾತಾಡ್ತಾ ಇರ್ತೀರಿ. ಬಹಳ ನಿಮ್ಮ ಮುಖದ ಮೇಲೆ ಹ್ಯಾಪಿನೆಸ್ ಕಾಣಿಸುತ್ತಿರುತ್ತೆ. ನೀವು ಬಹಳ ಜಾಯ್ಫುಲ್ ಆಗಿ ಹ್ಯಾಪಿಯಾಗಿ ಇರುತ್ತೀರಿ. ಅದಕ್ಕೆ ಕಾರಣ ಏನು? ಮೊದಲನೇ ಕಾರಣ,
ನನ್ನನ್ನು ಆರಿಸಿಕೊಂಡ ದೇವರಾಗಿದ್ದಾರೆ. ಎರಡನೆಯ ಕಾರಣ, ದೇವರು ಕೊಟ್ಟಿರುವ ನಿಮ್ಮಂತಹ ಅದ್ಭುತವಾದ ಸಭೆಯಾಗಿದೆ. ಕೇಳಿ ಸಹೋದರ ಸಹೋದರಿಯರೇ, ಈ ದಿನ ನಾನು ಈ ರೀತಿಯಾಗಿರೋದಾದ್ರೆ ನಿಮ್ಮ ಪ್ರಾರ್ಥನೆಗಳಿಂದಲೇ. ದೇವರ ಮಹಾಕೃಪೆ, ನಿಮ್ಮ ಪ್ರಾರ್ಥನೆಗಳು, ನಮ್ಮ ಸಭೆಯಲ್ಲಿರುವ ತಂದೆ ತಾಯಿಗಳ ಮತ್ತು ಸಾವಿರಾರು ಜನರ ಪ್ರಾರ್ಥನೆಗಳು ನನ್ನ ಮೇಲಿರುವುದರಿಂದಲೇ ಈ ದಿನ ನಾನು ಇಂತಹ ಸೇವೆ ಮಾಡ್ತಿದ್ದೇನೆ. ಆಸ್ತಿ ಪಾಸ್ತಿ ಕೂಡಿಟ್ಕೊಳ್ಬೇಕೆಂದು ನಾನು ಬೈಬಲ್ ಹಿಡ್ಕೊಂಡು ಸೇವೆ ಮಾಡ್ತಿಲ್ಲ. ಒಂದು ವೇಳೆ ಆಸ್ತಿ ಸಂಪಾದಿಸಬೇಕೆಂದು ಆಶಿಸಿದ್ದೇ ಆದರೆ ಬೈಬಲ್ ಹಿಡ್ಕೊಂಡು ಸೇವೆ ಮಾಡುವ ಅಗತ್ಯ ಇರಲಿಲ್ಲ. ದೇವರು ಕೊಟ್ಟ ವಿದ್ಯಾಭ್ಯಾಸದ ನಿಮಿತ್ತ ನನ್ನ ಯೌವನ ಪ್ರಾಯದಲ್ಲಿಯೇ ಎಷ್ಟೋ ವಿದೇಶಗಳಲ್ಲಿ ಉದ್ಯೋಗ ಮಾಡುವ ಅವಕಾಶ ಹೊಂದಿಕೊಂಡಿದೆ. ಆದರೆ ಅವೆಲ್ಲವುಗಳನ್ನು ಬಿಟ್ಟುಬಿಟ್ಟು ಬೈಬಲ್ ಹಿಡಿದುಕೊಳ್ಳಲು ಕಾರಣ ಗೊತ್ತಾ? ಶುದ್ಧವಾದಂತಹ ಸೇವೆಯನ್ನು, ಶುದ್ಧವಾದಂತಹ ವಾಕ್ಯವನ್ನು, ಒಂದು ಶುದ್ಧವಾದಂತಹ ಸಭೆಯನ್ನು ಸ್ಥಾಪಿಸಬೇಕು ಎಂಬ ಉದ್ದೇಶದಿಂದಲೇ ಈ ಸೇವೆಯನ್ನು ದೇವರು ಅನುಗ್ರಹಿಸಿದ್ದಾರೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಯಾವತ್ತೇ ಆಗಲಿ ಸತೀಶ್ ಕುಮಾರ್ ಕಾಣಿಕೆಗಾಗಿ ಆಸೆ ಪಟ್ಟಿದಾರೋ, ಪ್ರಸಂಗ ಮಾಡುವುದಕ್ಕೋಸ್ಕರ ಒಂದು ಪ್ರಸಂಗಕ್ಕೆ ಇಷ್ಟೆಂದು ರೇಟ್ ಫಿಕ್ಸ್ ಮಾಡಿದಾರೋ, ಇಲ್ವಲ್ಲ. ಈ ದಿನ ಈ ಸೇವೆ, ಈ ಸಭೆ ಇಷ್ಟೊಂದು ಆಶೀರ್ವದಿಸಲ್ಪಡುವುದಕ್ಕೆ ಕಾರಣ ಗೊತ್ತಾ? ಸತೀಶ್ ಕುಮಾರ್ ಅವರ ಗಿಮಿಕ್ಸ್ ಅಲ್ಲ. ಇರುವುದನ್ನು ಇಲ್ಲದಂತೆ, ಇಲ್ಲದನ್ನು ಇರುವುದಂತೆ ಮಾಯ ಮಾಡಿ ತೋರಿಸುವಂತಹ ಸೇವೆ ಇದಲ್ಲವಲ್ಲ. ಒಂದು ವೇಳೆ ಗಿಮಿಕ್ಸ್ ಆಗಿರೋದಾದ್ರೆ, ಮಾಯೆ ಆಗಿರೋದಾದ್ರೆ 1 ವಾರ ಬರ್ತಾರೆ, 2 ವಾರ ಬರ್ತಾರೆ, 3 ವಾರ ಜನ ಬರ್ತಾರೆ. ಪ್ರತಿ ವಾರ ಜನ ಬರಲು ಸಾಧ್ಯವೇ ಇರಲ್ವಲ್ಲ. ಹೈದರಾಬಾದ್ ಬಿಟ್ಟು ಇತರ ಪ್ರಾಂತ್ಯದಿಂದ ಬಂದವರು ಒಮ್ಮೆ ಕೈ ಎತ್ತಿ ತೋರಿಸಿ. ಹೈದರಾಬಾದ್ ಹೊರತುಪಡಿಸಿ ಇತರ ಪ್ರಾಂತ್ಯದಿಂದ ಬಂದವರು ಕೈ ತೋರಿಸ್ತಿದ್ದಾರೆ. ನೂರಾರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಇವರೆಲ್ಲರೂ ಎಲ್ಲಿಂದ ಬಂದಿದ್ದಾರೆ? 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ ಪ್ರಯಾಣ ಮಾಡಿ ಬರ್ತಿದ್ದಾರೆ. ಯಾಕೆ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬರ್ತಿದ್ದಾರೆ? ಯಾಕೆಂದ್ರೆ ಇಲ್ಲಿ ಅವರಿಗೆ ಬೇಕಾದಂತಹ ಶ್ರೇಷ್ಠವಾದ, ಶುದ್ಧವಾದ ಆತ್ಮಿಕ ಆಹಾರ ದೊರಕುತ್ತಾ ಇರೋದ್ರಿಂದ, ಅವರಿಗೆ ಬೇಕಾಗಿರುವಂತಹ ಆತ್ಮಿಕ ಆಹಾರ, ಆತ್ಮಿಕ ವಾತಾವರಣ, ದೇವರ ಸನ್ನಿಧಿ ಸಮೃದ್ಧಿಯಾಗಿ ಅವರಿಗೆ ದೊರಕುತ್ತಾ ಇರೋದ್ರಿಂದ ಅದಕ್ಕೆ ಅಷ್ಟು ಪ್ರಯಾಸ ಪಟ್ಟು ಬರ್ತಿದ್ದಾರೆ. ಎಷ್ಟೋ ಖರ್ಚು ಮಾಡಿಕೊಂಡು, ಹೋಗೋದು ಬರುದು ದಾರಿ ಖರ್ಚಿಟ್ಕೊಂಡು ಬರ್ತಿದ್ದಾರೆ. ಎಷ್ಟೋ ಪ್ರಯಾಸ ಪಟ್ಟು ಬರ್ತಾರೆ. ಮಳೆ ಬರ್ತಿದ್ರು ಕೂಡ ಲೆಕ್ಕಿಸಲಾರದೆ ಬರ್ತಾರೆ. ಚಳಿಯಾಗಿದ್ರು ಲಕ್ಷಿಸಲಾರದೆ, ಬಿಸಿಲಾಗಿದ್ರು ಯಾವ 1 ವಾರವೂ ಕೂಡ ತಪ್ಪಿಸಲಾರದೆ ನಮ್ಮ ಸಭೆಗೆ ಹೀಗೆ ಬರಲು ಕಾರಣ ಗೊತ್ತಾ? ಅವರು ದೇವರ ವಾಕ್ಯ ಪ್ರೀತಿಸುವವರಾಗಿರೋದ್ರಿಂದ, ಹಾಗೆಯೇ ದೇವರ ವಾಕ್ಯದಿಂದ ಪೋಷಿಸಲ್ಪಡುವುದಕ್ಕಾಗಿ ರೂಢಿಯಾಗಿರೋದ್ರಿಂದ, ಅದಕ್ಕಾಗಿಯೇ ದೇವರು ಈ ಸೇವೆಯನ್ನು ಇಷ್ಟೊಂದು ಆಶೀರ್ವದಿಸುತ್ತಾ ಬಂದಿದ್ದಾರೆ. ಎಲಿಷಾ ಕಾಣಿಕೆಗೋಸ್ಕರ ಸೇವೆ ಮಾಡಿದವನಲ್ಲ, ಆಸ್ತಿ ಪಾಸ್ತಿ ಕೂಡಿಟ್ಟುಕೊಳ್ಳುವುದಕ್ಕಾಗಿ ಸೇವೆ ಮಾಡಿದವನಲ್ಲ. ಸತೀಶ್ ಕುಮಾರ್ ಆಸ್ತಿ ಪಾಸ್ತಿಗೋಸ್ಕರ ಸೇವೆ ಮಾಡ್ತಾ ಇಲ್ಲ. ಒಂದು ವೇಳೆ ನಿಮ್ಮಲ್ಲಿ ಯಾರೇ ಆಗಲಿ ಸತೀಶ್ ಕುಮಾರ್ ಅವರಿಗೆ ಬಹಳ ಆಸ್ತಿ ಇದೆ ಅನ್ನುವುದಾದ್ರೆ ಅದನ್ನು ಹುಡುಕಿ ತನ್ನಿರಿ, ಅದನ್ನು ದೇವರ ಸೇವೆಗೆ ಕೊಡೋಣ. ನನಗೇನೆಲ್ಲ ಇದೆಯೋ ನನಗಿರುವ ಸಮಸ್ತವನ್ನು ದೇವರಿಗೆ ಕೊಟ್ಟು ಸೇವೆ ಮಾಡುವ ಸೇವಕನಾಗಿದ್ದೇನೆ. ನನಗಿರುವ ಸಮಸ್ತವನ್ನು ದೇವರಿಗೆ ಕೊಟ್ಟಿದ್ದೇನೆ, ಕೊಟ್ಟು ಸೇವೆ ಮಾಡ್ತಿದ್ದೇನೆ. ನನಗಿರುವುದು ಯಾವುದು ಕೂಡ ಅದು ನನ್ನದಲ್ಲ ಎನ್ನುವಂತಹ ಪ್ರಜ್ಞೆಯಿಂದ, ಎನ್ನುವಂತಹ ಮನಸಾಕ್ಷಿಯಿಂದ ಸೇವೆ ಮಾಡುತ್ತಿದ್ದೇನೆ. ಸಂದರ್ಭ ಬಂದಿದ್ದಕ್ಕಾಗಿ ಇಷ್ಟೆಲ್ಲ ವಿಷಯ ನಿಮ್ಮೊಂದಿಗೆ ಹಂಚಿಕೊಂಡೆ. ಎಲೀಷಾ ಕಾಣಿಕೆಗೋಸ್ಕರ ತವಕ ಪಡುವಂತಹ ಸೇವಕನಾಗಿರಲಿಲ್ಲ, ಆದರೆ ಪಕ್ಕದಲ್ಲಿ ಒಬ್ಬನಿದ್ದ ಹಾಗೆ ತವಕ ಪಡುವಂತವನು. ಯಾರು? ಗೆಹಜಿ. ಏನನ್ನುತ್ತಿದ್ದಾನೆ? ನಮ್ಮ ಸೇವಕನಿಗೆ ಸೇವೆಯ ಮುಸುಕಿನಲ್ಲಿ ಆಸ್ತಿ ಪಾಸ್ತಿ ಕೂಡಿಟ್ಟುಕೊಳ್ಳುವುದು ಕೈಲಾಗೋದಿಲ್ಲ, ಸುಳ್ಳು ಹೇಳೋದು ಕೈಲಾಗಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ, ನಾಮಾನನ ಹಿಂದೆ ನಾನೇ ಹೋಗೋಣ. ಜರುಗಿದ್ದೇನೆಂದು ಬೇಗ ಹೇಳ್ತೇನೆ ಕೇಳಿ. 20ನೇ ವಚನ. ಅನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕನಾದ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೇ ಕಳಿಸಿಬಿಟ್ಟನಲ್ಲ. ಆದರೆ ಮುಂದೆ ಏನ್ ಹೇಳ್ತಾನೆ ನೋಡಿ. ಯೆಹೋವನ ಆಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡನು. ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು, ಏನಂತೆ, ತನ್ನ ಹಿಂದೆ ಬರುವವನನ್ನು ಕಂಡು ತನ್ನ ರಥದಿಂದ ಇಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ಅವನು ಕ್ಷೇಮವೇ ಎಂದು ಹೇಳಿ, ನನ್ನ ಯಜಮಾನನು ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳುತ್ತಾನೆ. ಸುಳ್ಳು. ಪ್ರವಾದಿ ಮಂಡಳಿಯವರಾದ 2 ಯವನಸ್ಥರು ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಈಗಲೇ ನನ್ನ ಬಳಿಗೆ ಬಂದಿದ್ದಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು, ಸುಳ್ಳು, 2 ದುಸ್ತು ಬಟ್ಟೆಗಳನ್ನು, ಸುಳ್ಳು, ದಯಪಾಲಿಸಬೇಕು ಅನ್ನುತ್ತಿದ್ದಾನೆ ಅನ್ನುತ್ತಾನೆ. ಸುಳ್ಳು.
ಅದಕ್ಕೆ ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಅವನ ಮುಂದೆ ಹೋದರು. ಎಲೀಷಾ ದೇವರನ್ನೇ ಮಹಿಮೆ ಪಡಿಸಿ ದೇವರ ಚಿತ್ತ ಗ್ರಹಿಸಿ ಅದ್ಭುತವಾಗಿ ಸೇವೆ ಮಾಡುವ ಸೇವಕನಾಗಿದ್ದನು. ಎಲಿಯನ ಬಳಿಯಲ್ಲಿ ಎಲೀಷಾ ಶಿಷ್ಯನಾಗಿದ್ದ. ಎಲಿಯನಿಗಿರುವ ಆತ್ಮ ಎಲೀಷನು ಕೂಡ ಹೊಂದಿಕೊಂಡು ಜೀವಿಸುತ್ತಾನೆ. ಹಾಗೆಯೇ ಎಲೀಷನಿಗಿರುವ ಆತ್ಮ ಗೆಹಜಿಗೂ ಕೂಡ ಇರುವುದಾದರೆ ಮುಂಬರುವ ದಿನಗಳಲ್ಲಿ ಮತ್ತೊಬ್ಬ ಎಲೀಷನಾಗಿ ಗೆಹಜಿ ಜೀವಿಸುತ್ತಿದ್ದ. ಆದರೆ ಗೆಹಜಿಯ ಮನಸ್ಸು ಎಲೀಷನಂತಹ ಮನಸ್ಸು ಅಲ್ಲವೇ ಅಲ್ಲ. ಸೇವೆಯಲ್ಲಿದ್ದಾನೆ, ಆದರೆ ಪರಿಚರ್ಯದಲ್ಲಿದ್ದಾನೆ. ಆದರೆ ಅವನ ಮನಸ್ಸೆಲ್ಲವೂ ಕೂಡ ಆ ಪರಿಚರ್ಯದ ಮೂಲಕ ಎಷ್ಟು ಕೂಡಿಟ್ಕೊಳ್ಳೋಣ, ಎಷ್ಟು ದುಡ್ಡು ಸಂಪಾದಿಸೋಣ ಎನ್ನುವುದೇ ಅವನ ಧ್ಯಾಸವಾಗಿತ್ತು. ಹಾಗೆ ಸಂಪಾದಿಸುವ ಸಂಪಾದನೆಯ ಪ್ರಕ್ರಿಯೆಯಲ್ಲಿ ಹೇಳುವುದೆಲ್ಲ ಬರೀ ಸುಳ್ಳಾಗಿತ್ತು. ಅಲ್ಲ ಸಲ್ಲದ ಅವಶ್ಯಕತೆಗಳನ್ನು ಹೇಳಿ ಆಗ್ತಾನೆ ಬಂದು ರಕ್ಷಣೆ ಹೊಂದಿರುವ, ಆಗ್ತಾನೆ ಬಂದು ಸತ್ಯಗ್ರಹಿಸಿರುವ ನೂತನ ವಿಶ್ವಾಸಿಯಾಗಿದ್ದ ನಾಮಾನನು. ಹೀಗೆ ನೂತನ ವಿಶ್ವಾಸಿಯಾಗಿರುವ ನಾಮಾನನ ಬಳಿಯಲ್ಲಿ ಗೆಹಜಿ ಹೋಗಿ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ನೋಡಿ. ಶಿಷ್ಯರು ಬಂದಿದ್ದಾರೆ, ಅವಶ್ಯಕತೆ ಇದೆ. ದುಸ್ತುಗಳು ಬೇಕು, ಅವಶ್ಯಕತೆ ಇದೆ. ಬೆಳ್ಳಿ ಬೇಕು, ಅವಶ್ಯಕತೆ ಇದೆ. ಹೀಗೆ ಅಲ್ಲ ಸಲ್ಲದ ಅವಶ್ಯಕತೆಗಳನ್ನು ಸೃಷ್ಟಿಸಿ ನೂತನವಾಗಿ ಬಂದಿರುವ ವಿಶ್ವಾಸಿಗಳನ್ನು ಮರಳುಗೊಳಿಸಿ ಅನ್ಯಾಯದಿಂದ, ಅಕ್ರಮದಿಂದ ಕೂಡಿಸಿಟ್ಟಿಕೊಳ್ತಿದ್ದಾನೆ. ಪ್ರಿಯರೇ, ಕೂಡಿಸಿಟ್ಟಿಕೊಳ್ತಿದ್ದಾನೆ. ದೇವರ ಸೇವೆ ಮಾಡುತ್ತಾ ದೇವರ ಸೇವೆಯ ಮುಸುಕಿನಲ್ಲಿ ಅಕ್ರಮವಾಗಿ ಸಂಪಾದಿಸುತ್ತಿದ್ದಾನೆ. ಪ್ರಿಯರೇ, ಹಾಗೆ ಅಕ್ರಮವಾಗಿ ಸಂಪಾದಿಸಿ ಕೂಡಿಸಿಟ್ಟುಕೊಂಡಿರುವ ಎಲ್ಲವುಗಳನ್ನು ತಂದು ಮುಚ್ಚಿಟ್ಟುಕೊಂಡು ಏನು ಗೊತ್ತಿಲ್ಲದವನಂತೆ ಎಲೀಷನ ಮುಂದೆ ಬರುತ್ತಾನೆ. ಪ್ರಿಯರೇ, ಮಾಡಬೇಕಾದದೆಲ್ಲ ಹಿಂದೆ ಮಾಡುತ್ತಾನೆ, ಹೇಳಬೇಕಾದ ಸುಳ್ಳೆಲ್ಲ ಹೇಳುತ್ತಾನೆ, ಕೂಡಿಟ್ಟುಕೊಳ್ಳಬೇಕಾದದೆಲ್ಲ ಕೂಡಿಟ್ಕೊಳ್ತಾನೆ. ಏನು ಗೊತ್ತಿಲ್ಲದವನಂತೆ ಬಂದು ಎಲೀಷನ ಮುಂದೆ ಬಂದು ನಿಂತಾಗ ಎಲೀಷ ಕೇಳ್ತಾನೆ, ಎಲ್ಲಿಂದ ಬಂದೆ ಎಂದು. ಆ ಪ್ರಶ್ನೆಗೆ ಅವನ ಉತ್ತರ, ನಾನು ಎಲ್ಲಿಗೂ ಹೋಗಿಲ್ಲ ಎಂದು ಸುಳ್ಳಾಡ್ತಾನೆ. ಬಾಯಿ ತೆರೆದ್ರೆ ಬರೋದೆಲ್ಲ ಸುಳ್ಳೇ, ಮಾಡೋದೆಲ್ಲ ವಂಚನೆಗಳು, ಮೋಸಗಳು, ಮತ್ತೆ ಮಾಡೋದೆಲ್ಲ ಪರಿಚರ್ಯ ಅಂತೆ, ಸೇವೆ ಅಂತೆ, ಸೇವಕನಾಗಿದ್ದಾನಂತೆ. ಎಂಥ ದೌರ್ಭಾಗ್ಯ ನೋಡಿ, ಎಂಥ ಘೋರ ನೋಡಿ. ಎಲ್ಲಿಂದ ಬಂದಿ ಎಂದು ಎಲೀಷಾ ಪ್ರಶ್ನಿಸುತ್ತಾನೆ. ಸಹೋದರ ಸಹೋದರಿಯರೇ, ಮನೆಯೊಳಗೆ ಬರುವಾಗ ಈ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಎದುರುಗೊಳ್ಳಬೇಕು. ಉದ್ಯೋಗ ಮಾಡುವುದಕ್ಕಾಗಿ ಹೋಗಿದ್ದೀರಿ, ತಿರುಗಿ ಮನೆಗೆ ಬರ್ತೀರಿ, ಎಲ್ಲಿಂದ ಬರ್ತಾ ಇದ್ದೀರಿ? ಕಾಲೇಜ್ಗೆ ಹೋಗಿದ್ದೀರಿ, ತಿರುಗಿ ಬರ್ತಿರುವಾಗ ಎಲ್ಲಿಂದ ಬರ್ತಿದ್ದೀರಿ? ವ್ಯಾಪಾರಕ್ಕೋಸ್ಕರ ಹೋಗಿದ್ದೀರಿ, ತಿರುಗಿ ಬರ್ತಾ ಇದ್ದೀರಿ, ಎಲ್ಲಿಂದ ಬರ್ತಾ ಇದ್ದೀರಿ? ಸೇವೆ ಅಂತ ಹೇಳಿ ಮನೆಯಿಂದ ಹೊರಗೆ ಹೋದ್ರಿ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಿ? ಖಂಡಿತವಾಗಿ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಆ ದಿನ ಗೆಹಜಿ ಕೊಟ್ಟ ಉತ್ತರ ತಪ್ಪಾದ ಉತ್ತರ ಆಗಿತ್ತು, ರಾಂಗ್ ಆನ್ಸರ್ ಆಗಿತ್ತು. ಏನೆಂದು ಹೇಳ್ತಾನೆ ಗೊತ್ತಾ? ನಾನು ಎಲ್ಲಿಗೂ ಕೂಡ ಹೋಗಿಲ್ಲ. ಅವನು ಮಾಡಿರುವ ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಅವನು ಹೊರಗೆ ಹಾಕಿರುವ ವೇಷವನ್ನೆಲ್ಲ ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾನೆ. ತಾನು ಹೇಳಿರುವ ಸುಳ್ಳನ್ನು, ಸುಳ್ಳಿನ ನಿಮಿತ್ತ ಸಂಪಾದಿಸಿರುವುದೆಲ್ಲವನ್ನು, ಕೂಡಿಟ್ಟುಕೊಂಡಿರುವುದೆಲ್ಲವನ್ನು ಮುಚ್ಚಿಟ್ಟುಕೊಂಡು ಏನು ಗೊತ್ತಿಲ್ಲದವನಂತೆ, ಅಮಾಯಕನಂತೆ ಬಂದು ಮುಂದೆ ನಿಲ್ಲುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಮನೆಯಿಂದ ಹೊರಗೆ ಹೋದ ನಂತರ ಹೊರಗೆ ಏನೆಲ್ಲ ಕೆಲಸ ಮಾಡ್ತಿದ್ದೀರಿ ಎಂದು ನಿಮಗೆ ಗೊತ್ತು, ಹೇಗೆ ಜೀವಿಸ್ತಾ ಇದ್ದೀರಿ ಎಂದು ನಿಮಗೆ ಗೊತ್ತು, ಹೇಗೆ ಸಂಪಾದಿಸ್ತಿದ್ದೀರಿ ಎಂದು ಗೊತ್ತು, ನೀವು ಮಾಡುವ ವಂಚನೆ ಏನೆಂದು ಗೊತ್ತು, ನೀವು ಮಾಡುವ ಮೋಸ ಏನೆಂದು ನಿಮಗೆ ಗೊತ್ತು, ಎಲ್ಲೆಲ್ಲಿ ತಿರುಗಾಡಿ ಯಾವ ಯಾವ ಕೆಲಸ ಮಾಡ್ತಾ ಇದ್ದೀರಿ ಎಂಬುದಾಗಿ ನಿಮಗೆ ಗೊತ್ತು. ಪಾಪಿಷ್ಟ ಜೀವಿತ ಜೀವಿಸುತ್ತಾ ಇಷ್ಟ ಬಂದ ರೀತಿಯಲ್ಲಿ ತಿರುಗಾಡುತ್ತಾ ಏನು ಗೊತ್ತಿಲ್ಲದವರಂತೆ ನೀವು ಸಭೆಗೆ ಬರುವುದಾದರೆ, ನಿಮ್ಮ ಮನೆಗೆ ಹೋಗುವುದಾದರೆ ದೇವರು ಖಂಡಿತವಾಗಿ ಪ್ರಶ್ನೆ ಕೇಳ್ತಾರೆ, ಎಲ್ಲಿಂದ ಬಂದಿದ್ದೀರೆಂದು. ಆ ಪ್ರಶ್ನೆಗೆ ಖಂಡಿತವಾಗಿ ಉತ್ತರ ಕೊಡಲೇಬೇಕು. ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರೇನು? ಜಾಗ್ರತೆ. ನೀವು ಹೇಳುವ ಸುಳ್ಳು ನಿಮ್ಮ ತಂದೆ ನಂಬಬಹುದು, ತಾಯಿ ನಂಬಬಹುದು, ನಿಮ್ಮ ಗಂಡ ಹೆಂಡತಿ ನಂಬಬಹುದು, ಸಭೆಯಲ್ಲಿ ಸೇವೆ ಮಾಡುವ ಸೇವಕರು ನಂಬಬಹುದು. ಆದರೆ ದೇವರಿಗೆ ಮೋಸ ಮಾಡುವಂತದ್ದು ಸಾಧ್ಯವೇ? ಇಲ್ಲವೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಎಲೀಷನಿಗೆ ಮೋಸ ಮಾಡುವ ಪ್ರಯತ್ನ ಮಾಡುತ್ತಾನೆ ಆ ಗೆಹಜಿ. ಎಲ್ಲಿಗೂ ಹೋಗಲಿಲ್ಲ ಅನ್ನುತ್ತಾನೆ. ಹೌದು, ಎಲ್ಲಿಗೂ ಹೋಗಲಿಲ್ಲ.
ಆಗ ಎಲಿಷನ ಉತ್ತರ ನೋಡಿ ಎಷ್ಟು ತೀವ್ರವಾಗಿತ್ತೆಂದು. ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಗೂ ಹೋಗಲಿಲ್ಲ ಅನ್ನುತ್ತಾನೆ. ಸುಳ್ಳು. ಆಗ ಎಲಿಷನು ಅವನಿಗೆ, ಆ ಮನುಷ್ಯನು ಏನಂತೆ, ಆ ಮನುಷ್ಯನು ತನ್ನ ರಥದಿಂದಿಳಿದು ನಿನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಾಗ ನನ್ನ ಮನಸ್ಸು ಕೂಡ ನಿನ್ನೊಂದಿಗೆ ಬರಲಿಲ್ಲವೋ? ಎಲಿಷ ಕೇಳ್ತಿದ್ದಾನೆ, ಎಲ್ಲಿಗೂ ಹೋಗಲಿಲ್ಲವೋ? ಗೇಜೆ ಹೇಳ್ತಾನೆ, ನಾನು ಎಲ್ಲಿಗೂ ಹೋಗ್ಲಿಲ್ಲವೆಂದು. ಹೌದು, ಆ ಮನುಷ್ಯನು ತನ್ನ ರಥದಿಂದಿಳಿದು ನಿನ್ನನ್ನು ಎದುರುಗೊಳ್ಳುತ್ತಿರುವಾಗ ಸುಳ್ಳನ್ನು ಹೇಳಿ ಒಬ್ಬ ನೂತನ ವಿಶ್ವಾಸಿಗೆ ಮೋಸ ಮಾಡುತ್ತಾ, ದೋಚಿಕೊಳ್ಳುತ್ತಾ, ನೀನು ಆಸ್ತಿಯನ್ನು ಕೂಡಿಟ್ಟುಕೊಳ್ಳುವುದಕ್ಕಾಗಿ ಮನಸ್ಸು ಮಾಡಿದವನಾಗಿ ತಪ್ಪು ಮಾತುಗಳನ್ನು ಹೇಳಿ ಅವನಿಂದ ಬಹುಮಾನವನ್ನು, ಕಾಣಿಕೆಗಳನ್ನು ದೋಚಿಕೊಳ್ಳುತ್ತಾ ಇರುವಾಗ ನಾನು ನೋಡಲಿಲ್ಲವೋ? ನನ್ನ ಮನಸ್ಸು ನಿನ್ನ ಜೊತೆ ಬರಲಿಲ್ಲವೋ? ಎಲಿಷ ಹೇಳ್ತಿದ್ದಾನೆ, ಪ್ರಿಯರೇ, ನೀನು ಆ ರಥದ ಹಿಂದೆ ಹೋಗಿ ಸುಳ್ಳನ್ನು ಹೇಳಿ ನೀನು ದೋಚಿಕೊಳ್ಳುತ್ತಿರುವಾಗ ನನ್ನ ಮನಸ್ಸು ನಿನ್ನೊಂದಿಗೆ ಬರಲಿಲ್ಲವೋ? ಎಲಿಷನ ಆತ್ಮವೇ ಗೆಹೇಜಿ ಮಾಡಿದ ಪಾಪವನ್ನು ನೋಡುವುದಾದರೆ ಎಲಿಷನನ್ನು ಆರಿಸಿಕೊಂಡಿರುವಂತಹ ಆ ದೇವರು ನೋಡಲಾರದೆ ಇರುತ್ತಾರೋ? ಒಂದು ಸಾರಿ ಆಲೋಚಿಸಿರಿ ಫ್ರೆಂಡ್ಸ್, ಒಂದು ಸಾರಿ ಆಲೋಚಿಸಿ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಯಾರು ನೋಡ್ತಾ ಇಲ್ಲ, ಯಾರಿಗೂ ಗೊತ್ತಾಗಲ್ಲ ಎಲ್ಲಿಗೆ ಹೋಗ್ತಿದ್ದೇನೆಂದು, ಎಲ್ಲಿಂದ ಬರ್ತಿದ್ದೇನೆಂದು ಯಾರಿಗೂ ಗೊತ್ತಿಲ್ಲ ಎಂದು ನೀವು ಅನ್ಕೊಳ್ತಿದ್ದೀರಿ. ಆದರೆ ನೀವು ಹಾಕುವ ಪ್ರತಿ ಹೆಜ್ಜೆ ಲೆಕ್ಕ ಹಾಕಲಾಗುತ್ತಾ ಇದೆ. ನೀವು ಆಡುತ್ತಿರುವ ಪ್ರತಿ ಮಾತು ಲೆಕ್ಕ ಹಾಕಲಾಗುತ್ತಾ ಇದೆ. ಮನುಷ್ಯರು ವ್ಯರ್ಥವಾಗಿ ಆಡುವ ಪ್ರತಿ ಮಾತಿಗೋಸ್ಕರ ನ್ಯಾಯ ವಿಚಾರಣದಲ್ಲಿ ಲೆಕ್ಕ ಒಪ್ಪಿಸಲೇಬೇಕಾಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಎಲ್ಲಿಂದ ಬರ್ತಾ ಇದ್ದೀರಿ? ಏನ್ ಮಾಡಿ ಬಂದೀರಿ ಎಂಬ ಪ್ರಶ್ನೆ ದೇವರು ಕೇಳುವಾಗ ನಿಮ್ಮ ಉತ್ತರ ಏನಾಗಿದೆ? ಗೆಹೇಜಿಯ ಉತ್ತರ ಸುಳ್ಳಾಗಿತ್ತು. ನಾನು ಎಲ್ಲಿಗೂ ಹೋಗಲಿಲ್ಲ ಅನ್ನುತ್ತಾನೆ. ಅವಾಗ ಎಲಿಷನು ಹೇಳುತ್ತಾನೆ, ಆ ಮನುಷ್ಯನು ರಥದಿಂದಿಳಿದು ನಿನ್ನನ್ನು ಎದುರುಗೊಳ್ಳುವಾಗ ನನ್ನ ಆತ್ಮ ನಿನ್ನೊಂದಿಗೆ ಬರಲಿಲ್ಲವೋ ಎಂದು ಹೇಳ್ತಾ ಈಗ ನಡೆದದೆಲ್ಲ ಬಯಲುಪಡಿಸುತ್ತಾನೆ. ಗೆಹೇಜಿ ಮಾಡಿರುವ ತಪ್ಪೇನೆಂದು ಒಂದು ಸಾರಿ ನೋಡೋಣ ಬನ್ನಿ. ಎಲಿಷ ಹೇಳ್ತಾನೆ, ಆ ಮನುಷ್ಯನು ರಥದಿಂದಿಳಿದು ಎದುರುಗೊಳ್ಳುವುದಕ್ಕಾಗಿ ತಿರುಗಿ ಬರುತ್ತಿರುವಾಗ ನನ್ನ ಮನಸ್ಸು ನಿನ್ನೊಂದಿಗೆ ಬರಲಿಲ್ಲವೋ? ದ್ರವ್ಯವನ್ನು, ವಸ್ತ್ರಗಳನ್ನು, ಎಣ್ಣೆ ಮರದ ತೋಪುಗಳನ್ನು, ದ್ರಾಕ್ಷೆ ತೋಟಗಳನ್ನು, ಕುರಿದನಗಳನ್ನು, ಎತ್ತುಗಳನ್ನು, ದಾಸ ದಾಸಿಯರನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಅಲ್ಲಿ ಒಂದು ದೊಡ್ಡ ಲಿಸ್ಟ್ ಇದೆ, ನೋಡಿದೀರಾ? ಸೇವೆಯ ಮುಷ್ಕಿನಲ್ಲಿ ಏನೆಲ್ಲ ಸಂಪಾದಿಸಿದ್ದಾನೆಂದು. ದೇವರ ಸೇವೆಯಲ್ಲಿ ಇರ್ತಾ ಇದ್ರು ಕೂಡ ಮನುಷ್ಯರನ್ನು ಮರಳುಗೊಳಿಸುತ್ತಾ, ಸುಳ್ಳನ್ನು ಹೇಳುತ್ತಾ ಏನೆಲ್ಲ ಸಂಪಾದಿಸಿದ್ದಾನೆಂಬ ಲಿಸ್ಟ್ ಎಲ್ಲ ಬಯಲ್ಪಡಿಸುತ್ತಾನೆ. ಅದಕ್ಕೆ ಹೇಳ್ತಾನೆ, ಇದು ಸಮಯವೋ? ನೀನು ದೇವರಿಗೋಸ್ಕರ ಜೀವಿಸಬೇಕಾದವನು, ದೇವರ ಸಾಕ್ಷಿಯಾಗಿ ಜೀವಿಸಬೇಕಾದವನು, ದೇವರು ನೋಡ್ತಿದ್ದಾರೆ ಎಂಬ ಭಯ ಭಕ್ತಿ ಉಳ್ಳವನಾಗಿ ಜೀವಿಸಬೇಕಾದವನು. ಆದರೆ ನೀನು ನಿನ್ನ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದಿ. ಯಾರು ನೋಡ್ತಾ ಇಲ್ಲ ಅಂದುಕೊಳ್ತಾ ಇದ್ದಿ. ದೇವರು ನೋಡಿದ್ದಾರೆ. ಸಹೋದರರೇ, ಸಹೋದರಿಯರೇ, ನೀವು ಮನೆಗೆ ತಿರುಗಿ ಬರುವಾಗ ದೇವರು ನಿಮ್ಮನ್ನು ಕೂಡ ನೋಡಿ ಪ್ರಶ್ನೆ ಹಾಕುತ್ತಾರೆಂಬ ಸತ್ಯ ಮರೆಯಬೇಡಿ. ಎಲ್ಲಿಂದ ಬರ್ತಾ ಇದ್ದೀರಿ? ಅದಕ್ಕೆ ಖಂಡಿತವಾಗಿ ನೀವು ಉತ್ತರ ಕೊಡಲೇಬೇಕು. ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿ, ಪರಿಶುದ್ಧವಾದ ಜೀವಿತ ಉಳ್ಳವರಾಗಿ, ದೇವರು ನನ್ನನ್ನು ನೋಡ್ತಿದ್ದಾರೆ ಎನ್ನುವಂತಹ ಧ್ಯಾಸ ಉಳ್ಳವರಾಗಿ, ಪ್ರಜ್ಞೆ ಉಳ್ಳವರಾಗಿ ನಾವು ಮನೆಯಿಂದ ಹೊರಗೆ ಹೋದ್ರೂ ಕೂಡ, ಹೊರಗಡೆಯಿಂದ ಮನೆಗೆ ಬಂದ್ರು ಕೂಡ, ಇಲ್ಲವೇ ಮನೆಯಲ್ಲೇ ವಾಸಿಸುತ್ತಿದ್ರು ಕೂಡ ದೇವರು ನೋಡ್ತಿದ್ದಾರೆ ಎಂಬ ಪ್ರಜ್ಞೆ ಉಳ್ಳವರಾಗಿ ಜೀವಿಸುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಹೋದರ, ಸಹೋದರಿ, ದೇವರು ಪ್ರಶ್ನಿಸ್ತಿದ್ದಾರೆ. ದೇವರು ಬೇಗನೆ ಬರ್ಲಿಕ್ಕಿದ್ದಾರೆ. ಯೇಸು ಬೇಗನೆ ಬರ್ಲಿಕ್ಕಿದ್ದಾರೆ. ರಕ್ಷಿಸಲ್ಪಟ್ಟ ನೀವು, ನಾನು, ನಾವೆಲ್ಲರೂ ಆತನ ಬರೋಣಕ್ಕಾಗಿ ಸಿದ್ಧವಾಗಿರುವ ಸಮಯ ಇದಾಗಿದೆ. ಅಂತ್ಯಕಾಲದಲ್ಲಿ ಜೀವಿಸುವ ನಾವು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ, ಪರಿಶುದ್ಧರಾಗಿ, ದೇವರು ನಮಗೆ ಕೊಟ್ಟಿರುವ ರಕ್ಷಣೆಯ ಆನಂದವನ್ನು ಕಾಪಾಡಿಕೊಳ್ಳುತ್ತಾ ಜೀವಿಸುವ ಸಮಯ ಇದಾಗಿದೆ. ಇಂತಹ ಅಂತ್ಯಕಾಲದಲ್ಲಿ ಒಬ್ಬ ಪಾಪಿಷ್ಠನಾಗಿ, ದುರ್ಮಾರ್ಗಿಯಾಗಿ, ದುಷ್ಟನಾಗಿ, ಕಾಮವಿಕಾರ ಚೇಷ್ಟೆ ಮಾಡುವವರಾಗಿ
ಅನ್ಯಾಯ ಮಾಡುವವರಾಗಿ, ಅಕ್ರಮ ಮಾಡುವವರಾಗಿ, ಅಪವಿತ್ರರಾಗಿ ಜೀವಿಸುವುದಕ್ಕೆ ಇದು ಸಮಯವೋ? ದೇವರು ಹಾಕುವ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿದೆ? ಗೆಹಜಿ ಒಂದು ವೇಳೆ ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ಸುಳ್ಳನ್ನು ಹೇಳಿ ಅನ್ಯಾಯದಿಂದ ಸಂಪಾದಿಸಿ ಅಕ್ರಮದಿಂದ ಜೀವಿಸಿ ಬಂದಿದ್ದೇನೆ, ಅಯ್ಯ ನನ್ನನ್ನು ಕ್ಷಮಿಸು ಎಂದು ಹೇಳಿದ್ದೆ ಆದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಹೇಳಲಿಲ್ಲ ಪ್ರಿಯರೇ. ತಾನೇನೋ ಉದ್ಧರಿಸಿದಂತೆ, ತಾನು ಏನೋ ಸಾಧಿಸಿದಂತೆ, ತಾನು ಯಾವ ತಪ್ಪು ಮಾಡಿರದಂತೆ ಅಮಾಯಕನಂತೆ ಅಲ್ಲಿ ನಿಲ್ಲುತ್ತಾನೆ. ಜರುಗಿದ್ದೇನು ಮುಂದೆ ಓದುತ್ತೇನೆ ನೋಡಿ. ಅದಕ್ಕಾಗಿ ನಾಮಾನನಿಗಿರುವಂತಹ ಕುಷ್ಠವು ನಿನಗೂ ನಿನ್ನ ಸಂತಾನದವರಿಗೂ ಸದಾ ಕಾಲಕ್ಕೂ ಅಂಟಿಕೊಂಡಿರುವುದು ಎಂದು ಹೇಳಿದ ಕೂಡಲೇ ಅವನು ಹಿಮದಂತೆ ಬಿಳುಪಾದ ಕುಷ್ಠವುಳ್ಳವನಾಗಿ ಎಲೀಷನ ಸನ್ನಿಧಿಯಿಂದ ಹೊರಗೆ ಹೋದನು. ಪಾಪಕ್ಕೆ ಶಿಕ್ಷೆ ಇದೆ ಫ್ರೆಂಡ್ಸ್. ಪಾಪ ಮಾಡುವ ಪ್ರತಿಯೊಬ್ಬನು ಶಿಕ್ಷಿಸಲ್ಪಡುತ್ತಾನೆ ಎಂಬ ವಿಷಯ ಮರೆಯಬೇಡಿ. ಅನ್ಯಾಯದಿಂದ ಜೀವಿಸುವ ಪ್ರತಿಯೊಬ್ಬನು, ಅಕ್ರಮದಿಂದ ಜೀವಿಸುವ ಪ್ರತಿಯೊಬ್ಬನು, ಮನುಷ್ಯರ ಕಣ್ಣಿಗೆ ಮಣ್ಣು ಹಾಕಿ ಮೋಸ ಮಾಡುವಂತಹ ಪ್ರತಿಯೊಬ್ಬನು ಶಿಕ್ಷಿಸಲ್ಪಡುತ್ತಾನೆ ಎಂದು ಮರೆಯಬೇಡ ಸಹೋದರ, ಮರೆಯಬೇಡ ಸಹೋದರಿ. ಆದರೆ ಧಾರಣವಾದದ್ದೇನ್ ಗೊತ್ತಾ? ಭಯಂಕರವಾದದ್ದೇನ್ ಗೊತ್ತಾ? ಈ ಗೆಹಜಿ ಮಾಡಿರುವ ಪಾಪವು ಅವನೊಂದಿಗೆ ಮುಕ್ತಾಯಗೊಳ್ತಿಲ್ಲ. ಅವನು ಮಾಡಿರುವ ಪಾಪವು ಅವನ ಸಂತತಿಗೆ ಶಾಪವಾಗಿ ಮಾರ್ಪಡುವಂತದ್ದಾಗಿತ್ತು. ಗೆಹಜಿಯ ಮೊಮ್ಮಗನ ಬಳಿಗೆ ಹೋಗಿ, ಇದೇನು ಮಗನೇ, ಇದೇನು ನಿನಗೇನು ಈ ಕುಷ್ಠ, ನೀನ್ ಯಾಕೆ ಕುಷ್ಠರೋಗಿ ಆದೆ ಎಂದು ಪ್ರಶ್ನಿಸುವುದಾದ್ರೆ ಗೆಹಜಿ ಮೊಮ್ಮಗ ಏನ್ ಹೇಳ್ತಾನೆ ಗೊತ್ತಾ? ಆ ಪಾಪಿಷ್ಟನು, ನನ್ನ ತಾತ ದೇವರ ಸೇವೆಯಲ್ಲಿ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸುವುದರ ಬದಲಾಗಿ, ನಂಬಿಗಸ್ತನಾಗಿ ಜೀವಿಸುವುದರ ಬದಲಾಗಿ ಮೋಸ ಮಾಡುವವನಾಗಿ, ಮರಳುಗೊಳಿಸುವವನಾಗಿ, ಅಕ್ರಮವಾಗಿ ಜೀವಿಸಿದ ಫಲಿತವಾಗಿ ಅವನ ಸಂತತಿಯಲ್ಲಿ ಹುಟ್ಟಿದಂತಹ ನಮಗೆ ಈ ಶಾಪ ಬಂತು. ಸಹೋದರ ಸಹೋದರಿಯರೇ, ನಾವು ಮರಣ ಹೊಂದುವಾಗ ನಮ್ಮ ಮಕ್ಕಳಿಗೆ ಆಶೀರ್ವಾದ ಬಿಟ್ಟು ಹೋಗಬೇಕೇ ಹೊರತು ಶಾಪ ಮಾತ್ರ ಅಲ್ಲವೇ ಅಲ್ಲ. ನೀವು ಮಾಡುವ ಪ್ರತಿ ಪಾಪವು ನಿಮ್ಮ ನಂತರದ ತಲೆಮಾರಿನವರಿಗೆ ಅವರ ಭವಿಷ್ಯವನ್ನೇ ಆಳುತ್ತದೆ ಎಂಬ ಸತ್ಯ ಮರೆಯಬೇಡಿ. ಗೆಹಜಿಯ ಮೇಲೆ ದೇವರ ಪೆಟ್ಟು ಬಿದ್ದಿತು. ಏನಾದನು ಗೊತ್ತಾ? ಅವನಿಗೆ ಕುಷ್ಠರೋಗ ಬಂತು. ಆ ಕುಷ್ಠರೋಗ ಕೇವಲ ಗೆಹಜಿ ಒಬ್ಬನಿಗೆ ಮಾತ್ರವಲ್ಲ, ಅವನ ಸಂತತಿಗೆ ಸದಾ ಕಾಲಕ್ಕೂ ಅಂಟಿಕೊಂಡಿರುತ್ತೆ ಎಂಬ ಎಂಥ ಭಯಂಕರವಾದ ಶಾಪವನ್ನು ತನ್ನ ಸಂತತಿಗೆ ಅವನು ಬಿಟ್ಟು ಹೋದ ನೋಡಿ. ತಂದೆ ತಾಯಂದಿರೇ, ನಿಮ್ಮ ಮಕ್ಕಳಿಗೆ ಶಾಪವನ್ನು ಬಿಟ್ಟು ಹೋಗ್ತೀರಾ ಪಾಪದಲ್ಲಿ ಜೀವಿಸಿ? ಇಲ್ಲವೇ ಆ ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸುತ್ತಾ ನಿಮ್ಮ ಸಂತತಿಗೆ ಆಶೀರ್ವಾದವನ್ನು ಬಿಟ್ಟು ಹೋಗುತ್ತೀರಾ? ಏನ್ ಮಾಡ್ಲಿಕ್ಕಿದ್ದೀರಿ? ತೀರ್ಮಾನ ನಿಮ್ಮ ಕೈಯಲ್ಲಿದೆ. ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ತಲೆಬಾಗಿಸಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಎಲ್ಲಿಂದ ಬರುತ್ತಾ ಇದ್ದಿ ಎಂಬ ಈ ಪ್ರಶ್ನೆಗೆ ಉತ್ತರಿಸಲೇಬೇಕು. ಪ್ರತಿದಿನ ಈ ಪ್ರಶ್ನೆಯನ್ನು ನಾವು ಎದುರುಗೊಳ್ಳಬೇಕು. ದೇವರೇ, ಮನೆಯಿಂದ ಹೊರಗೆ ಹೋಗಿ, ಹಾಸ್ಟೆಲ್ನಿಂದ ಹೊರಗೆ ಹೋಗಿ, ಆ ಚಿಕ್ಕ ಕೋಣೆಯಿಂದ ಹೊರಗೆ ಹೋಗಿ ತಿರುಗಿ ಬಂದಾಗ ಬಾಗಿಲ ಬಳಿಯಲ್ಲಿ ನೀನು ನಿಂತುಕೊಂಡು ಹಾಗೆ ಮರಳುಗೊಳಿಸಿ, ಮೋಸಗೊಳಿಸಿ, ಸುಳ್ಳನ್ನು ಹೇಳಿ, ಅಕ್ರಮವಾಗಿ ಜೀವಿಸುತ್ತಾ ಅಮಾಯಕರಂತೆ ತಿರುಗಿ ಮನೆಗೆ ಬಂದ್ರೆ ನೀವು ನೋಡುತ್ತೀರಿ, ಪ್ರಶ್ನಿಸುತ್ತೀರಿ. ಆ ದಿನ ಗೆಹಜಿ ಪ್ರಶ್ನಿಸಲ್ಪಟ್ಟ, ಎಲೀಷಾ ಪ್ರಶ್ನಿಸುತ್ತಾನೆ. ಆದ್ರೆ ಗೆಹಜಿ ಸುಳ್ಳು ಹೇಳಿ ತನ್ನ ಜೀವಿತದ ಮೇಲೆ ಶಾಪ ತಂದಿಕೊಳ್ತಾನೆ. ಅಯ್ಯೋ ಯೇಸುವೇ, ಇಂತಹ ಶಾಪಕರವಾದ ಜೀವಿತ ನಮಗೆ ಬೇಡ. ಇಂತಹ ಶಾಪ ನಮ್ಮ ತಲೆಮಾರಿನ ನಂತರದವರಿಗೆ ಬಿಟ್ಟು ಹೋಗುವಂತಹ ದೌರ್ಭಾಗ್ಯದ ಜೀವಿತ ನಮಗೆ ಬೇಡ. ಯಥಾರ್ಥತೆಯಿಂದ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿ. ವಾಕ್ಯಾನುಸಾರವಾಗಿ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಿ. ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಿ. ನೀವು ನೋಡ್ತಾ ಇದ್ದೀರಿ ಎಂಬ ಪ್ರಜ್ಞೆಯುಳ್ಳವರಾಗಿ ದೇವರೇ, ನಿತ್ಯವೂ ನಿಮ್ಮನ್ನು ಸಂತೋಷಪಡಿಸುವ ಜೀವಿತ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.